ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ನಾನು ಆರಾಮದೀನಿ ನೋಡ್ರಿ. ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ. ಸೊ ನೋಡ್ರಿಪ್ಪ, ಇವಾಗಂತ್ರ ಟೈಮ್ 3 ಗಂಟೆ ಆತ್ರಿ. ಇವಾಗ ನಮ್ದು ವಿಡಿಯೋ ಮಾಡೋದು ಮುಗಿತ್ರಿ. ನೋಡ್ರಿ ವಿಡಿಯೋ ಮಾಡಕ್ಕೆ ಇವತ್ತು ಈ ಕಿವಿಯಾಗೇನು ಹಾಕೊಂಡಿದ್ದೆ ನಾನು. ತಮ್ಮನ ಹೆಂಗಾಗ್ಯಾವ? ಮಸ್ತಾಗ್ಯಾವ ಮಮ್ಮಿ. ಚಂದಾಗ್ಯಾವ? ಚಂದಾಗ್ಯಾವ ಅಂತ ನೋಡ್ರಿ. ಯಾಕಂದ್ರೆ ಇದು ಫಸ್ಟ್ ಟೈಮ್ ರೀ ಇಷ್ಟು ದೊಡ್ಡ ಇಟ್ಕೊಂಡಿದ್ದೆ ನಾನು. ಇಷ್ಟು ಅಗ್ಲದನು ಚಂದಾಗ್ಯಾವ ಅಂತ. ಥ್ಯಾಂಕ್ ಯು ತಮ್ಮನ್ನ. ಇವಾಗ ಊಟ ಮಾಡೋಣ. ಇವಾಗ ನೋಡ್ರಿಪ್ಪ, ಮಾಡಿದ್ ಮಮ್ಮಿ ನಾ ಊಟ ಮಾಡಿ ಪಟ್ ನೀ ಮಾಡಿದೆ? ಯಾಕಂದ್ರೆ ಕ್ಯಾಬೇಜ್ ಪಲ್ಯ ತಿಂದೆ ನಾನು. ಆಯ್ತು ತಲೆ, ನಾನು ಇವು ಕಿವಿಯಾಗಿನ ಬಿಚ್ಚಿ ನಾನು ಕಿವಿಯನ್ನು ಹಾಕೊಂತೀನಿ ನಾನು. ಯಾಕಂದ್ರೆ ಇವು ಭಾಳ ಇಟ್ಕೊಂಡ್ರು ನನ್ನ ಕಿವಿ ನೋವಾಗ್ಬಿಡ್ತಾವ್ರಿಪ್ಪ. ಇವು ಎಲ್ಲ ಇವನ್ನ ಇಟ್ಕೊಂತೀವಲ್ರಿ, ಏನೋ ಒಂದು ಅರ್ಧ ತಾಸು 1 ತಾಸು ಅಷ್ಟೇ ರೀ. ಮತ್ತು ನಾನು ಒಂದು ದಿನ ಫುಲ್ ಇಟ್ಕೊಂತೀವಪ್ಪ ಅಂದ್ರೆ ಮತ್ತೆ ತಿರುಮರ್ ದಿನ ಅನ್ನೋದ್ರಾಗ ನೋವಾಗ್ಬಿಡ್ತಾವ್ರಿ ನನಗೆ. ಹಾಗಾಗಿ ಇವನ್ನೆಲ್ಲ ಇವು ಇಟ್ಕೊಳಕ್ಕೆ ಬಳ್ಳಿ ತೋರಿಸಿದೆ ಮಮ್ಮಿ, ಜಾತ್ರೆ ತಗೊಂಡಿದ್ದೆ. ಪುಪ್ಪು ಕೊಡ್ತಾರ ಅಂತೇಳಿ ತೋರಿಸಿದ್ನಲ್ಲ, ನೋಡಿಲ್ಲ ನನ್ನ ಬಳ್ಳಿ ನಾ ಹಾಕೊಂಡ ಬಿಟ್ಟೆ. ನೋಡ್ರಿಪ್ಪ, ಟೈಮ್ ಆಗಲೇ ಎಷ್ಟು ಆತಪ್ಪ ಅಂತ ಹೇಳಿದ್ರೆ 6ಕ್ಕಿಂತ 5 ನಿಮಿಷ ಕಡಿಮೆ ಐತ್ರಿ. ಈಗ ನಾನು ನೈಟ್ ಅಡುಗೆನ ಈಗ ಸ್ಟಾರ್ಟ್ ಮಾಡೀನಿ ರೀ. ಯಾಕಂತ ಹೇಳಿದ್ರೆ ಸ್ವಲ್ಪ ಏನಾದರೂ ಸ್ಪೆಷಲ್ ಮಾಡ್ಬೇಕು. ಇವತ್ತು ಸಂಡೇ ಐತಿ. ಹುಡುಗರು ಮಮ್ಮಿ ದಿನ ನನ್ನ ಮಗ ಅನ್ನ ಸಾರು ಉಂಡು ಬೇಜಾರಾಗತ್ವ, ಇವತ್ತು ಏನಾದರೂ ಮಾಡಬೇಕ್ನಿ ಅಂಥೇಳಿ ಹಠ ಮಾಡತ್ತಾರೆ. ಹಾಗಾಗಿ ಏನು ಸ್ಪೆಷಲ್ ಅಂದ್ರೆ ಮನೆಯೊಳಗೆ ಇದ್ದಂಥದ್ದು ತೊಗೊಂಡು ಸ್ವಲ್ಪ ಏನಾದರೂ ದಿನ ಮಾಡೋದಕ್ಕಿಂತ ಇವತ್ತು ಅದ್ರಾಗ ಏನು ದಿನ ಅನ್ನನ ಮಾಡ್ತೀವಿ, ಅನ್ನದ್ರೊಳಗೆ ಸ್ವಲ್ಪ ಇವತ್ತು ಡಿಫ್ರೆಂಟ್ ಮಾಡಿದ್ರಾತು ಅಂತೇಳಿ. ಸೊ ನೋಡ್ರಿ, ಈಗ ತತ್ತಿ ಅಂತ ಈಗ ಕುದಿಯಕ್ಕೆ ಹಾಕಕತ್ತೀನಿ ರೀ. ತತ್ತಿ ಕುದಿಯಕ್ಕೆ ಹಾಕಿ ಈಗ ಸ್ವಲ್ಪ ಕುಕ್ಕರ್ ಒಳಗನ ಎಗ್ ಬಿರಿಯಾನಿ ಮಾಡಿಬಿಡ್ತೀನಿ ರೀ. ಇವತ್ತು ಒಂದು ಮೊಸರು ಪ್ಯಾಕೆಟ್ ತರಿಸಿ ಅದ್ರ ಜೋಡಿ ಚಟ್ನಿನ ಮಾಡ್ತೀನಿ ರೀ. ಚಟ್ನಿನ ಅದ್ರದ್ದು ಕಾಂಬಿನೇಷನ್ ಚಲೋ ಆಗೋದ್ರೆ ಅದ್ರ ಜೋಡಿ. ಸೊ ಈಗಂತ್ರಿ ಈಗ ತತ್ತಿ ಕುದಿಯಕ್ಕೆ ಹಾಕತ್ತೀನಿ. ಆಮೇಲೆ ನೋಡ್ರಿ, ತತ್ತಿ ಒಳಗೆ ಒಂದು ಸಣ್ಣ ಹೋಲಾಗೈತೆ ರೀ. ಇದ್ರೊಳಗಂತ್ರ ಏನು ತತ್ತಿ ಹೊರಗೆ ಬರ್ತತೋ ಏನೋ ಗೊತ್ತಿಲ್ಲ ರೀ, ಏನು ಮರಿ ಬರ್ತತೋ ಗೊತ್ತಿಲ್ಲ ರೀ ಫ್ರೆಂಡ್ಸ. ನಾನು ಹಂಗೆ ಮಷ್ಕೇರಿ ಮಾಡತ್ತೀನಿ ರೀಪ್ಪ. ಯಾರು ಇದನ್ನು ತಪ್ಪು ತಿಳ್ಕೊಬೇಡ್ರಿ. ಇದು ತತ್ತಿ ಎಲ್ಲ ಹಿಂಗೆ ಹೊರಗೆ ಬಂದು ಬಿಡೋದಲ್ಲ, ಹಿಂಗೆ ಬಂದು ಬಿಡ್ತೈತಲ್ಲ, ಹಂಗೇನಾರ ಬರ್ತೈತೇನು ಅಂತೇಳಿ ಡೌಟ್ ರೀ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾನು ಕುದಿಯಕ್ಕೆ ಇಡ್ತೀನಿ ರೀ. ನೀವು ತತ್ತಿ ಯಾವಾಗ ಬೇಕಾದ್ರೂ ಕುದಿಯಕ್ಕೆ ಇಟ್ರು ಸ್ವಲ್ಪ ಉಪ್ಪು ಹಾಕಿನ ಕುದಿಯಕ್ಕೆ ಇಡ್ಬೇಕು ರೀ. ಯಾಕಂತ ಹೇಳಿದ್ರೆ ಅದ್ರದ್ದು ಸಿಪ್ಪಿ ತತ್ತಿಗೆ ಅಂಟ್ಕೊಂಡು ಪೂರ ಬರೋಂಗಿಲ್ಲ ರೀ. ಹಾಗಾಗಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಈಗ ಕುದಿಯಕ್ಕೆ ಇಡ್ತೀನಿ ರೀ. ಏನು ಮಾಡಾಕತ್ತಿ? ಪುದೀನ ಇಷ್ಟು ದೊಡ್ಡ ಗಿಡ ಆಯ್ತಾ ಪುದೀನ? ಆಯ್ತು ಹಗರ್ಕೋ ಮತ್ತು ಕಡಿಮೆ ಆಗತ್ತೆ. ಈ ಸದ್ಯ ಪುದೀನ ಬೇಕ್ರಿ. ಅದಕ್ಕೆ ನಾ ಏನು ಮಾಡಲಿ, ಈಗ ನಿರ್ವ ಇಲ್ರಿಪ್ಪ, ಈಗ ಅದಕ್ಕೆ ಹರ್ಕೊಳ್ಬೇಕು. ಅದಕ್ಕೆ ನಾನು ಎಲ್ಲಿ ಅಷ್ಟೇ ಹರ್ಕೊಳತ್ತೀನಿ ನೋಡ್ರಿ. ಹೆಂಗೈತಿಲಿ ಒಂದೇ ಬುಟ್ಟ್ಯಾಗನ 3 ಅಲಿವೇರ ಅಲ್ಲ ಇವು. ಒಂದು ಕಿತ್ತದ್ರದ್ದು ಅಲ್ವೇರ. ಹೌದನ? ಆ್ಯಕ್ಚುಲಿ ಅಲೆವೇರಾಕ್ಕೆ ಮಣ್ಣ ಬೇಕಂತೇನಿಲ್ಲ, ಅವು ಹಂಗೆ ಹತ್ತವು. ಏನು ಭಾಳ ಮಂದಿ ಮನ್ಯಾಗ ಹಗ್ಗಕ್ಕೆ ಕಟ್ಟಿರ್ತಾರೆ. ನಾ ಏನು ಹೇಳಕ್ಕೆ ಇಷ್ಟಪಡತ್ತೇನಪ್ಪ ಅಂದ್ರೆ ಇಲ್ಲಿ ಒಂದೇ ಬುಟ್ಟ್ಯಾಗನ 4 ಗಿಡ. ಒಂದು ಪುದೀನ 3 ಅಲೋವೆರಾ. ಹೌದಿಲ್ರಿ? ಏನಿದೆ ನಮ್ಮ ಮನೆ ಕಡೆ ಆಸಿ ದಿನ ಟ್ರೈನ್ ಹೋಗಿ ಹೋಗ್ತಾವು. ಒಂದು ಆಯಿಲ್ ಹೋಗ್ತೈತಿ, ಒಂದು ಏನೇನೋ ಒಟ್ಟು ಹೋಗ್ತೈತಿ ಗಾಡಿ. ಇವತ್ತೇನು ಸ್ಪೆಷಲ್ ಐತಲ್ಲ ಇದು? ಸ್ಪೆಷಲ್ ಗಾಡಿ ಸಂಡೇ ಅಲ್ರಿ. ಸಂಡೇ ಸ್ಪೆಷಲ್ನೇ ಇದು. ಅವು ಏನದಾವು ಏನು ನಮಗಂತೂ ಒಟ್ಟಾಗ ಗೊತ್ತಿಲ್ಲ. ಏನಿದೆ ಮಿಕ್ಸಿ ಜಾರ್ ಒಳಗೆ ಎಲ್ಲ ಮಸಾಲೆ ಹಾಕತ್ತಿ ಅಲ್ಲ, ಹಂಗಂದ್ರೆ ಮತ್ತೇನೋ ಸ್ಪೆಷಲ್ ಮಾಡಾಕತ್ತೀನಿ ನೀನು. ಹಾಂ, ಏನು ಮಾಡಾಕತ್ತಿ? ಬಿರಿಯಾನಿ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಎಗ್ ಬಿರಿಯಾನಿ. ವಾವ್! ಹಾಂ, ಮಟನ್ ಬಿರಿಯಾನಿ ಅಲ್ಲ ಅಂತಿದೆ, ಎಗ್ ಬಿರಿಯಾನಿ. ಹಾಂ, ಎಗ್ ಬಿರಿಯಾನಿ ನಿಂತು ನೀ ಮಸ್ತ್ ಮಾಡಿದೆ. ಎಗ್ ಬಿರಿಯಾನಿ ಜೋಡಿ ಜೋಳದ ರೊಟ್ಟಿಯೋ, ಇನ್ನು ಚಪಾತಿ ರೊಟ್ಟಿಯೋ, ಇನ್ನು ಪರೋಟ, ಇನ್ನು ಕುಷ್ಕ, ಏನು ಮಾಡಾಕತ್ತಿ? ಎಗ್ ಬಿರಿಯಾನಿ ಮಾಡಾಕತ್ತಿ ನೀನು? ಓ, ಬಾಯ್ ಮಿಸ್ಟೇಕ್ ನಂದಲ್ಲ, ಕಿವಿದೆ. ಎಸ್, ಬಿರಿಯಾನಿ ಮಾಡನ್ರಿ, ಮೊಸರು ಚಟ್ನಿ ಮಾಡನ್ರಿ. ಬಿರಿಯಾನಿ ಮೊಸರು ಚಟ್ನಿ. ಇದನ್ನ ಡಬ್ಬಿ ಒಳಗೆ ಬೆಳ್ಳಗೈತಲ್ಲ ಅದು? ಅಲ್ಲೈತ್ರಿ ಇದ್ರಿ. ಹಾಂ, ಬಲ್ಪು ಚೆನ್ನಾಗಿ ರೊಕ್ಕ ಬೆಳ್ಳಗೈತೆ ಅದು. ಅಡುಗೆ ಮಾಡ್ಬೇಕಂದ್ರೆ ಕಣ್ಣು ಬಿಡ್ಬೇಕು. ಉಳ್ಳಾಗಡ್ಡಿ ಹೆಚ್ಚಬೇಕಂದ್ರೆ ಕಣ್ಣು ಮುಚ್ಕೋಬೇಕ್ರಿ. ಅಂದ್ರೆ ಇವು ಕಾಕದಾವು, ಉಳ್ಳಾಗಡ್ಡಿ ಫುಲ್ ಸ್ಟ್ರಾಂಗ್ ಅದಾವು. ಯಪ್ಪ, ಅದು ಕಾಮಿಡಿ ವಿಡಿಯೋ ಮಾಡ್ಬೇಕಾರಂತ ನನಗೆ ಕಣ್ಣಾಗ ಉರಿದು. ನೋಡ್ರಿ, ಒಂದು ಉಳ್ಳಾಗಡ್ಡಿ ಹೆಚ್ಚಾಕ ಅಷ್ಟು ಇದು ಮಾಡಿದ್ರಿ ನೀವು. ಹೆಂಗೆ ಹೆಚ್ಚಿದ್ದೇನೆ ದಿನಾನ? ನಾನು ಒಪ್ಕೊಂತೇನೆ, ನೀವು ಹೆಣ್ಮಕ್ಳು ಭಾರಿ ಗ್ರೇಟ್. ನೀವಿಲ್ಲ ಅಂದ್ರೆ ಮನಿ ಇಲ್ಲ. ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಆಗೋರು. ಹೌದು, ಈ ಮಾತನ್ನ ಮನಸ್ಸು ಒಪ್ಕೊಂತೇನೆ. ಯಾಕಂತ ಹೇಳಿದ್ರೆ ಅಡುಗೆ ಮಾಡ್ತೀರಿ, ಅರ್ಬಿ ಒಗಿತೀರಿ, ಏನು ಬೇಜಾರು ಮಾಡ್ಕೊಳ್ಳಂಗೆ ಕೆಲಸ ಮಾಡ್ತೀರಿ. ಅದಕ್ಕೆ ನಿಮಗೆ ಸಾಷ್ಟಾಂಗ ನಮಸ್ಕಾರ.
ಇವತ್ತು ಅಂದ್ರೆ ಇವತ್ತು ನಿಮ್ಮ ಪಾಲಿನ ತತ್ತಿ ನನಗೆ ಏನ್ರಿ ಹ್ಞೂ ನಿಮ್ಮ ಪಾಲಿನ ತತ್ತಿ ನನಗೆ ಹಾಂ ಎಷ್ಟು ಖುಷಿಯಾಗಿರಂದ್ರೆ ಖುಷಿ ಇಲ್ಲ ನಾ ಏನು ಹೇಳಿದ್ರು ಸುಮ್ಕೆ ಹೇಳಂಗಿಲ್ಲ ಮನಸ್ಸಲ್ಲಿ ಹೇಳ್ತೇನೆ ಹ್ಞೂ ಅದಕ್ಕಂತ ಹೆಂಗೆ ಗೊತ್ತಾನೆ ದೇವ್ರ ಸೃಷ್ಟಿ ಮಾಡ್ಯಾನ ಹೆಣ್ಣಿಗೆ ತಾಯಿ ರೂಪದಾಗ ಹೆಂಡತಿ ರೂಪದಾಗ ತಂಗಿ ರೂಪದಾಗ. ಯಪ್ಪ ನೋಡ್ರಿ ಉಳ್ಳಾಗಡ್ಡಿ ಯಾಪ್ರಿಗೆ ಹಾಕದವು ಸುಮ್ಮನೆ ನಾ ಬರೋದ್ರದ್ದು ಇದು ತೊಗೊಂಡೆ ನೋಡ್ರಿ ಕನ್ಪುರ ಹೊರಾಗತ್ತೆ ನಂದು. ಹಾಂ ಘಾಟಿಗೆ ಕನ್ಪುರ ಹೊರಾಗತ್ತು. ಇವೇನ ತತ್ತೇನ ಅಯ್ಯೋ ರೀ ಮರಿ ಹಾಕತ್ತಲ್ಲ ಅದು ಮರಿ ಅಲ್ಲ ನಾ ಹಾಕಿದ್ದ 4 ತತ್ತಿ ಕುದಿ ಹಾಕಿನಿ 5 ತತ್ತಿ ಆಗ್ಯಾವಲ್ಲವು ನೋಡ್ರಲ್ಲಿ 1 2 3 4 5 ತತ್ತಿ ಆಗ್ಯಾವಲ್ರಿ ಅವು. ವಾವ್ ಸುಮ್ಮನೆ ನನಗೆ ಇನ್ನೂ ಖುಷಿ ಆಗುತ್ತೆ. ಯಾಕೆ ಹೇಳ ನಿನಗೆ ಮ್ಯಾಜಿಕ್ ಮಾಡಕ್ ಬರ್ತೈತಿ. ಬೇಕಂದ್ರೆ ನಾ ಹಿಂದಿನ ವಿಡಿಯೋದ ನೋಡ್ರಿ ನಾ ಹಾಕೊಂಬಂದೆ 4 ಹಾಕಿನ ಕುದಿಯಾಕ ತತ್ತಿ 5 ಹೆಂಗ ಅದು ನನಗೇನು ಗೊತ್ತೆ. ಇವ ಮತ್ತೆ ಜೀಡಿ ಗಿಡಿ ಹಾಕಿ ಅಲ್ಲಿ ನೋಡ್ಬೇ. ಏ ಹೌದ ನೋಡೆ ಸಾನಿಯಾ ಗದ್ಲ ಎಬ್ಸೋಗಾಳೆ. ಸಾನಿಯಾ ಇಲ್ಲ 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 ನಾನೇ ಜಳಕ ಮಾಡಾಕತ್ತೇನ್ರಿ ನಾನಾ ಗದ್ಲ ಇರ್ತೀನಿ. ಫಸ್ಟಿಗೆ 4 ಹಾಕಿದಾರೆ ಕುದ್ಯಾಕ ಆಮೇಲೆ ಮತ್ತ ಇನ್ನೊಂದು ಹಾಕೇ ಬಿಡ ಅಂತೇಳಿ ಅಂತ ಮತ್ ಸಿಟಿ ಎಬಿಸಿ ಮತ್ತೆ ಕುಕ್ಕರ್ ಡಕ್ಕಂತ ಅಲ್ಲಿ ಇಲ್ಲಿ ಇಲ್ಲಿ ನೋಡ್ರಿ ಸುಮ್ಮನೆ ಎಷ್ಟು ಚಲೋ ಅದಾವ ನೋಡ್ರಿ. ಫಸ್ಟ್ 4 ಹಾಕ್ಯಾಳ ಆಮ್ಯಾಗ ಮತ್ತೊಂದು ಹಾಕ್ಯಾಳ ತಾನೇ ಮತ್ತೆ ನಮಗಿಲ್ಲಿ ಆದ್ರ ಹಾಕಿದಂತ ಕರೆ ಆದ್ರ ಒಳಗ್ ಹೋಗಿ ಸಿಪ್ಪಿ ತೆಗ್ದಿಲ್ರಿ ಸಿಪ್ಪಿ ಅವ ಹುಚ್ಚವು ನೋಡ್ರಿ. ಹೌದು ಸಿಪ್ಪಿ ಹುಚ್ಚಾವು ನೋಡ್ರಿ ತಾನಾಗ ಸಿಪ್ಪಿ ಹುಚ್ಚವು. ಸಿಪ್ಪಿ ಹುಚ್ಚ ಬಿಡ 2 ಹುಚ್ಚವು 3 ಹುಚ್ಚಿಲ್ಲ. ಆಯ್ತು ಬಾ ಈಗ ಪಟ ಪಟ ನೀನು ಏನು ಮಾಡ್ತೀಗ ಸಿಪ್ಪಿ ಸುಲ್ಕೋಬೇಕು ಅನ್ನೋದು. ಸಿಪ್ಪಿ ಸುಲ್ಕೊಂಡೆ ಎಗ್ ಬಿರಿಯಾನಿ ಅಲ್ಲ ಇದು. ಈಗ ಇನ್ನು ಕುತ್ಕೊಂಡ ಮೊಸರು ಪ್ಯಾಕೆಟ್ ತಗೊಂಡ್ ಕೊಡ ನನಗೆ. ಏ ತಮ್ಮನ್ನ ಹೋಗ್ವಾ ನಿನಗೆ ಬೇಕೋ ಬೇಡ ಎಗ್ ಬಿರಿಯಾನಿ ಹೋಗ ಫಟಾಫಟ ಹೋಗ್ಬೇಕು ಮೊಸರು ತರಬೇಕು. ನೋಡಲ್ಲ ಮಮ್ಮಿ ಎಗ್ ಬಿರಿಯಾನಿ ಮಾಡಾಕತ್ತಾಳೆ. ಎಗ್ ಬಿರಿಯಾನಿ ಜೋಡಿ ಅದೇನಂತ ಸುಮ್ಮನದ ಮೊಸರು ಚಟ್ನಿ ಇತ್ತು ಅಂತ ಹೇಳಿದ್ರೆ ತಿನ್ನಾಕ ಇನ್ನೂ ಟೇಸ್ಟ್ ಬರ್ತೈತಿ ಮಸ್ತ್ ಆಕೈತಿ. ಹೋಗ್ತಮ್ಮನ್ನ ಬಿಡ ಗೇಮ್ ಬಿಡೋದನ್ನೇ ಬರ್ರಿ. ಸುಮನಂತೂ ಇವತ್ತು ಎಗ್ ಬಿರಿಯಾನಿ ಮಾಡಾಕತ್ತಾಳೆ. ಅದನ್ನ ಹೆಂಗೆ ಮಾಡ್ತಾರೆ ಏನೇನು ಹಾಕ್ತಾರೆ ಈಗ ಏನ್ರಿಪ್ಪ ಅಂದ್ರೆ ಎಗ್ ಬಿರಿಯಾನಿ ಮಾಡೋದು ಸ್ಟಾಪ್ ಆಗೈತೆ ರೀ. ಯಾಕಂತ ಹೇಳಿದ್ರೆ ತಮ್ಮನ್ನ ಮೊಸರು ತರಬೇಕಾಳೆ ಹೌದಿಲ್ಲ. ತಮ್ಮನ್ನ ಮೊಸರು ತಮ್ಮಂದ್ರಿಪ್ಪ ಅಂತ ಹೇಳಿದ್ರೆ ಮತ್ತೆ ಎಗ್ ಬಿರಿಯಾನಿ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕು ನಾವು. ಈಗ ನೋಡ್ರಿ ಈಗ ತತ್ತಿ ಸುಲ್ಕೊಂಡಿಟ್ಟೈತಿ. ಇಲ್ಲಿ ಉಳ್ಳಾಗಡ್ಡಿ ಹಚ್ಚಿಟ್ಟೆ ನಾನು ನಾಯನ ನೀನು ಸಮಯ 6:30 ಹೆಂಗೈತಿ ಕ್ಲೈಮೇಟ್ ಸೂಪರ್ ಐತಲ್ಲ. ಒಂದು ಟೈಮ್ ಇದು ಏನ್ರಿಪ್ಪ ಅಂತ ಹೇಳಿದ್ರೆ ಎಲ್ಲ ಹೊಲ ನೋಡ್ರಿ ಇದೆ ಏನು ಸುಮ್ಮನೆ ಮಸ್ತ್ ಹೊಲ ಇದೆ. ಹೊಲ ಹೋಗಿ ಮನೆಗೆ ಬಂತ ಆಮ್ಯಾಗ ಇಲ್ಲಿ ಫಸ್ಟ್ ಮನೆ ಹಾಕಿದ್ದು ಯಾರಪ್ಪ ಅಂತ ಹೇಳಿದ್ರೆ ನಮ್ಮನ್ನಾರ ಅಂದ್ರೆ ಏನು ಇಲ್ಲಿ ಹಾಕಿದ್ದು ಫಸ್ಟ್ ಮನೆ. ಆಮ್ಯಾಗ ನಮ್ಮನ್ನಾರ ಹಾಕಿದ್ಮ್ಯಾಗ ಇದೊಂದು ಮನೆ ಐತ್ರಿ ಲಾಸ್ಟ್ ಅಲ್ಲೊಂದು ಮನೆ ಐತಲ್ರಿ ಅಲ್ಲಿ ಇದನ್ನ ಹಾಕಿರಲ್ಲ ಚಪ್ರ ಐತಲ್ಲ ಆ ಮನೆ ಎರಡ ಇದ್ರೆ ಕರೆಂಟ್ ಇದ್ದಿದ್ದಿಲ್ಲ ಏನೇನು ಇದ್ದಿದ್ದಿಲ್ಲ ಅಂತ ಕತೋಲ್ ಗವಿ. ಹೌದು ನಮ್ಮನ್ನಾರು ಫಸ್ಟ್ ಇಲ್ಲಿ ಮನೆ ಹಾಕಿದಾಗ ಏನಿದ್ದಿಲ್ಲ. ಆಮ್ಯಾಗ ಸೀಟಿನ ಮನೆ ಹಾಕ್ತಾರೆ ನಮ್ಮನ್ನಾರು ಫಸ್ಟ್ ಸೀಟ್ ಆದ್ಮ್ಯಾಗ RCC ಮನೆ. ಈಗ ನೋಡಿ ಏನೇನು ಆಗ್ಬಿಟ್ಟೈತೆ ನೋಡ್ರಿ. ಈಗ ಇಲ್ಲಿ ಬಾಜುನ ಕಾಲೇಜ್ ಐತ್ರಿ ಸಿಕ್ಕಾಪಟ್ಟಿ ಮನೆ ಆಗ್ಯಾವ ಈಗ. ಆಮ್ಯಾಗ ಇನ್ನೂ ಖುಲ್ಲಾ ಜಾಗ ಐತಿ. ಖುಲ್ಲಾ ಜಾಗ ಅನ್ನಕ್ಕೇನ್ರಿ ಇಲ್ಲಿ ಭಾಳೇನು ಜಾಗ ಉಳ್ದಿಲ್ಲ ಈಗ. ಅವು ಪ್ಲಾಟ್ ಆಗ್ಯಾವು. ಅವನು ಯಾರ ಬಂದು ಹಿಡಿದ್ರಪ್ಪ ಅಂತ ಹೇಳಿದ್ರೆ ಹೌದು. ಆಮ್ಯಾಗ ಅದೇ ಆದ್ರಿಪ್ಪ ಅಂದ್ರೆ ಹೆಬ್ಬಳ್ಳಿ ರೋಡ್ ನೋಡ್ರಿ. ಅದು ಹೆಬ್ಬಳ್ಳಿ ಹೋಗೋ ರಸ್ತೆ ನೋಡ್ರಿ. ಇದು ಆಲ್ ಈಸ್ ವೆಲ್ ನೋಡ್ರಿ. ಇವತ್ತೊಬ್ಬರದ ಬರ್ತ್ಡೇ ಸುಮ್ಮನೆ. ಅವ್ರ ಹೆಸರು ಏನಪ್ಪ ಅಂತ ಹೇಳಿದ್ರೆ ಸಿದ್ಧಾರ್ಥ ಅಂತ ಹೇಳಿ. ಅವ್ರ ಊರು ಯಾವ್ದಪ್ಪ ಅಂದ್ರೆ ಜಮಖಂಡಿ. ಅವ್ರು ವಿಶ್ ಮಾಡಂತೇಳಿ ಇವತ್ತು ಕಮೆಂಟ್ ಮಾಡಿದ್ರು ನಮಗೆ. ಸಿದ್ಧಾರ್ಥ ಅವ್ರಿಗೆ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತ್ಡೇ. ನೀವು ಯಾವಾಗಲೂ ನಗನಗತ್ತ ಖುಷಿಲಿಂತ ಇರ್ರಿ ಅಂತ ಹೇಳಿ ನಾವು ಆ ದೇವ್ರ ಕಡೆ ಕೇಳ್ಕೊಂತೀವಿ ರೀ. ಸಾನಿಯಾ ಈಗ ನಮಾಜ್ ಮಾಡ್ಬೇಕು. ಫಟಾಫಟ್ ವಜು ಮಾಡ್ಕೊಂಡು ನಮಾಜ್ ಮಾಡಿ ಈಕಿ ಇನ್ನೂ ಬಂದಿಲ್ಲ ತಮ್ಮನ್ನ. ಓ ತಮನ್ನ ಮಾತಿನ ಸಮೇತ ಹಾಜಿರಿ. ತಮ್ಮನ್ನ ನಿನ್ನ ಸಂಬಂಧ ನೋಡಿ ಇಲ್ಲಿ ಬಿರಿಯಾನಿ ಮಾಡೋದು ಇನ್ನೂ ಉಳಿದೈತಿ. ಈಗ ಹಾಕಿತ್ತೆ ರೊಕ್ಕ ತಗೊಂಬಂದಿ. ಏನೇನಿದೆ ಬ್ಯಾಗ್ ಒಳಗೆ ಏನೇನಿಗೆ ದೊಡ್ಡ ತೊಗೊಂಬರ್ಬೇಕಿತ್ತಿಲ್ಲ ಮೊಸರಿನ ಪಾಕೆಟ್. नहीं लेमा बस ले अभी तुझे कौन भेज रही. तू लेके नहीं भी क्या खरी हो अभी. हाँ खा भी चलो जी
ಈಗ ನಮಾಜ್ ಮಾಡೋ ಮುಂದೆ ನಾವು ಅಲ್ಲಿ ವಿಡಿಯೋ ಮಾಡಕತ್ತೆ ಇದಾಕತ್ತೆ ಹೌದು ಬೇಡ ಆಕೆ ನಮಾಜ್ ಮಾಡಿ ಹೊರಗೆ ಬರ್ಲಿ ಸಾನಿಯಾ ಆರಾಮ್ಸೆ ನಮಾಜ್ ಮಾಡೆ ನಮ್ಮ ಸಮದು ದುವಾ ಮಾಡೆ ಖುರಾನ್ ಓದು ಆಮೇಲೆ ಮತ್ತೆ ನಮ್ದು ರೆಸಿಪಿ ಕಂಟಿನ್ಯೂ ಮಾಡೋದು ಅಂತ. ಆ್ಯಕ್ಚುಲಿ ಇದೇನು ರೆಸಿಪಿ ಹೆಂಗೈತಪ್ಪ ಅಂತ ಹೇಳಿದ್ರೆ ಈಗ ರಾತ್ರಿ ಊಟಕ್ಕೆ ಬೇಕಿದೆ, ಇದೇನು ಅರ್ಜೆಂಟ್ ಇಲ್ಲ. ನಾವು ಊಟ ಮಾಡಿ ಮುಕ್ಕೋಬೇಕಂತ ಹೇಳಿದ್ರೆ 11:30 12 ಗಂಟೆ ಆಕೈತಿ. ನೋ ಟೆನ್ಷನ್ ಅಂದ್ರೆ ಎಲ್ಲ ರೆಡಿ ಆಗೈತೆ ಈಗ ಮಾಡೋದಷ್ಟೇ ರೀ ಆಕೆ ಎಲ್ಲ ಇದು ಮಾಡಲಿ. ನೋ ಟೆನ್ಷನ್, ಬಿ ಹ್ಯಾಪಿ. ತಮ್ಮನ್ನ ನೋಡಿ ಚಾಲು ಮಾಡಿ ಹ್ಯಾಪಿ ಹ್ಯಾಪಿ ಆಗಾಕೀಗ. ಸೊ ನೋಡ್ರಿ ಫ್ರೆಂಡ್ಸ್, ಇವಾಗ ಸಾನಿ ಅಂದ ನಮಾಜ್ ಮಾಡೋದು ಮುಗಿದ್ರೆ ಆಮೇಲೆ ಖುರಾನೂ ಓದಿದ್ಲಿರಕ್ಕೆ ಈಗ ಇಲ್ಲಿ ಬಿರಿಯಾನಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ. ನಾನು ಇಲ್ಲೊಂದು ಕುಕ್ಕರ್ ಒಳಗೆ ನಾನು ಸ್ವಲ್ಪ ಎಣ್ಣೆನ ಹಾಕಿನ್ರಿ. ಆಮೇಲೆ ನೋಡ್ರಿ ಇಲ್ಲಿಗೆ ತತ್ತಿ ಎಲ್ಲ ಸಿಪ್ಪಿ ಸುಲ್ಕೊಂಡು ಅದಕ್ಕೆಲ್ಲ ಸ್ವಲ್ಪ ಒಂದೊಂದು ಸಣ್ಣ ಸಣ್ಣ ಹಿಂಗೆ ಹೋಲ್ ಮಾಡೀನಿ ಒಂದು ಕಡ್ಡಿ ತೊಗೊಂಡು. ಯಾಕಂತೇಳಿದ್ರೆ ನಾವೀಗ ನಾವು ಮಸಾಲೆ ಒಳಗೆ ಹಾಕ್ತೀವಲ್ರಿ, ಮಸಾಲೆ ಎಲ್ಲ ತತ್ತಿ ಒಳಗಡೆ ಹೋಗಿ ತತ್ತಿ ಟೇಸ್ಟ್ ಆಗಲಿ ಅಂತೇಳಿ ಆ ಥರ ನಾನು ಹೋಲ್ ಮಾಡೀನಿ. ಈ ಫಸ್ಟ್ ಏನು ಮಾಡೋಣಪ್ಪ ಅಂತ ಹೇಳಿದ್ರೆ ಇದ್ರೊಳಗೆ ಸ್ವಲ್ಪ ಖಾರ ಹಾಕಣ್ರಿ, ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ತತ್ತಿನ ಫ್ರೈ ಮಾಡ್ಕೊಂಡು ತಗೊಂಬಿಡಣ್ರಿ. ಈಗ ನೋಡ್ರಿ ಈಗ ತತ್ತಿನ ಮತ್ತು ತತ್ತಿ ಖಾರ ಸ್ವಲ್ಪ ಉಪ್ಪು ಹಾಕ್ಯಂಡ್ರಿ, ಸ್ವಲ್ಪ ಕೆಂಪಾಗಂಗೆ ಸ್ವಲ್ಪ ಫ್ರೈ ಮಾಡ್ಕೊಂಡು ನೋಡ್ರಿ ನಾನು ತತ್ತಿನ ಫ್ರೈ ಮಾಡ್ಕೊಂಡು ತಕ್ಕೊಂಡೆ ರೀ. ಈಗ ನಾನು ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಇದೇ ಎಣ್ಣೆ ಒಳಗನ ಈಗ ಸ್ವಲ್ಪ ಏಲಕ್ಕಿ ಇವೇನು ರೀ ಚಕ್ಕೆ ತೊಗೊಂಡಿನಿ ರೀ. ಆಮೇಲೆ ಪಲಾವ್ ಎಲೆನೂ ಹಾಕ್ಕೊತೀನಿ ರೀ ಅದ್ರೊಳಗೆ, ಪಲಾವ್ ಎಲೆ. ಆಮೇಲೆ ಸ್ವಲ್ಪ ಪುದೀನ ಎಲೆನ ಹಾಕ್ಕೊಳಕತ್ತೀನಿ ರೀ. ಈಗ ಅದ್ರ ಜೊತೆಗೆ ಉಳ್ಳಾಗಡ್ಡಿ ಹಾಕೊಂಬಿಡಂತ. ಇದಕ್ಕೆ ಉಳ್ಳಾಗಡ್ಡಿ ಒಂದು 2 ಉಳ್ಳಾಗಡ್ಡಿ ಹೆಚ್ಚಿಟ್ಟಿರುತ್ತೆ ನಾನು, ಯಾಕಂದ್ರೆ ಉಳ್ಳಾಗಡ್ಡಿ ಭಾಳ ಹಾಕೋದವ್ರಿ. ನಾನಿಲ್ಲಿ ಒಂದು ಅರ್ಧ kg ಅಷ್ಟು ಮಾಡಾಕತ್ತೀನಿ ರೀ ನಾನು ಬಿರಿಯಾನಿನ. ನೈಟ್ ಊಟಕ್ಕೆ ಅಷ್ಟೇ ರೀ ಈಗ ಇದನ್ನು ಪೂರ ಫ್ರೈ ಮಾಡ್ಕೊತೀನಿ ರೀ. ಇದನ್ನು ಪೂರ ಕೈಯಾಡಿ ಫ್ರೈ ಮಾಡ್ಕೊತೀನಿ ರೀ. ಈ ಥರ ಕೈಯಾಡ್ಕೊಬಿಟ್ರೆ ಅವನ್ನ, ಯಾಕಂದ್ರೆ ಉಳ್ಳಾಗಡ್ಡಿ ಫ್ರೈ ಆಗೋಣ ಬಿರಿಯಾನಿ ಚಲೋ ಹಾಕತ್ರಿ. ಇಲ್ಲಾಂದ್ರೆ ಹೊಸ್ಕ ಇದ್ರಂದ್ರೆ ಕರ್ಕರ್ ಅಂತವ್ರಿ ಬಿರಿಯಾನಿ ಒಳಗೆ ಉಳ್ಳಾಗಡ್ಡಿನ. ಅದಕ್ಕೆ ಈಗ 1-2 ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದಾರೆ, ಅವನ್ನ ಹಾಕೊಳಕತ್ತೀನಿ ರೀ. ಎಲ್ಲನೂ ಫ್ರೈ ಮಾಡ್ಕೊತೀನಿ ರೀ. ನೋಡಿರಿ ಹಸಿಮೆಣ್ಸಿನ್ಕಾಯಿ ಆಮೇಲೆ ಪಲಾವ್ ಎಲೆ ಎಲ್ಲ ಹಾಕಿದ್ನಲ್ರಿ, ಉಳ್ಳಾಗಡ್ಡೆ ಅವೆಲ್ಲ ಫ್ರೈ ಆದರಿ. ಈಗ ನಾವು ರುಬ್ಕೊಂಡಿದ್ವಲ್ರಿ ಆ ಮಸಾಲೆನ ಇದ್ರೊಳಗೆ ಆ್ಯಡ್ ಮಾಡ್ಕೊಂಬಿಡಣ್ರಿ. ಅಷ್ಟನ್ನು ಹಾಕೊಳ್ಳೋಣ್ರಿ. ಈಗ ಅಷ್ಟು ಹಾಕೊಂಡು ಸಡನ್ಲಿ ಅದ್ರೊಳಗೆ ನೀರು ಹಾಕ್ಯಂದು ಅದನ್ನು ಇದ್ರೊಳಗೆ ಹಾಕೋದು ಬ್ಯಾಡ್ರಿ. ಈ ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆ ಒಳಗೆ ಚಲೋ ತಂಗ ಕುದೀಲಿ. ಏನದು ಇದೇನು ಇದು ಈಗ ನೋಡ್ರಿ ಮಸಾಲೆ ಅಂತೂ ಚಲೋ ಹೊತ್ನಾಗ ಕುದಿಯಾಗತ್ತೈತ್ರಿ. ಈಗ ಅದಕ್ಕೆ ನಾವು ಒಣ ಮಸಾಲೆನ ಹಾಕೊಂಡ್ರಿ. ಫಸ್ಟ್ ಅರ್ಶಿನ ಪುಡಿ ಹಾಕೊಂಡ್ರಿ, ಒಂದು ಸ್ವಲ್ಪ ಗ್ಯಾಸ್ ಸಣ್ಣಗೆ ಇಟ್ಕೋಬೇಕ್ರಿ, ಯಾಕಂದ್ರೆ ತಳಗಿನ ಮಸಾಲೆ ಹೊಚ್ಚಿ ಬರ್ತೈತ್ರಿ. ಆಮೇಲೆ 1.5 ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾನ ಇದಕ್ಕೆ ಹಾಕೊಂಡ್ರಿ. ನೀವು ಮನ್ಯಾಗಿದ್ದದ್ದು ಗರಂ ಮಸಾಲೆನಾದ್ರೂ ಹಾಕೋಬೋದು, ಇಲ್ಲ ಅಂಗಡಿ ಒಳಗಿನ ತೊಗೊಂಬಂದ್ರಾದ್ರೂ ಹಾಕೋಬೋದ್ರಿ. ಆಮೇಲೆ ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹಾಕೊಂಡ್ರಿ. ಇದು ಫಸ್ಟಿಗೆ ನಾವು ರುಬ್ಬುವಾಗ ಕೊತ್ತಂಬರಿನ ಹಾಕೊಂಡಿರ್ತೀವಲ್ರಿ, ಇದು ಸ್ವಲ್ಪ ಫ್ಲೇವರ್ಗೋಸ್ಕರ ಇದನ್ನ ಹಾಕೊಳ್ಳೋಣ್ರಿ. ಆಮೇಲೆ ಚಿಕನ್ ಮಸಾಲ 1.5 ಟೀ ಸ್ಪೂನ್ ಅಷ್ಟು ಇದನ್ನು ಹಾಕೊಂಡ್ರಿ. ಚಿಕನ್ ಮಸಾಲ ಬಿರಿಯಾನಿ ಮಸಾಲ ಇತ್ತಂದ್ರೆ ಅದನ್ನ ಹಾಕೋಬೋದ್ರಿ. ಈಗ ಆಮೇಲೆ ನೆಕ್ಸ್ಟ್ ಒಣ ಖಾರ ಪುಡಿ ತಡಿಸಿಮ್ಮ. ಈಗ ಒಣ ಖಾರ ಪುಡಿನ ನಿಮಗೆ ಎಷ್ಟು ಬೇಕಲ್ರಿ ಖಾರ ಅಷ್ಟನ್ನು ನೀವು ಹಾಕ್ಬೋದ್ರಿ. ನಾನು ಇಲ್ಲಿ 2 ಟೀ ಸ್ಪೂನ್ ಅಷ್ಟು ಹಾಕ್ತೀನಿ ರೀ, ಯಾಕಂದ್ರೆ ಭಾಳ ಖಾರ ಐತ್ರಿ ಇದು. ನಮ್ಮ ಮನೆಯಾಗ ಖಾರನೂ ಭಾಳ ತಿನ್ನಂಗಿಲ್ಲ ರೀ. ಉಪ್ಪಂತೂ ಮೊದಲು ಹಾಕಿದ್ದೀರಿ ನಾನು, ಯಾಕಂದ್ರೆ ಉಳ್ಳಾಗಡ್ಡಿ ಜಲ್ದಿನ ಫ್ರೈ ಹಾಕೋ ಅಂತ ಹೇಳಿ. ಈಗ ಇದನ್ನು ಚಲೋ ತಂಗ ಕೈ ಆಡ್ಬಿಡಣ್ರಿ. ಫಸ್ಟ್ ಬಿರಿಯಾನಿ ಹಾಕೊಂಡು ನೋಡ್ರಿ ಒಂದು ಅರ್ಧ ಪ್ಯಾಕೆಟ್ ಅಷ್ಟು ಇದನ್ನ ಹಾಕೊಂಡ್ರಿ, ಯಾಕಂದ್ರೆ ಟಮಾಟೆ ಹಣ್ಣನ್ನು ಹಾಕೊಂಡಿರ್ತೀವಲ್ರಿ, ಸ್ವಲ್ಪ ಹಾಕೋಬೇಕ್ರಿ ಅಷ್ಟೇ ರೀ. ಈಗ ಹಾಕೊಂಡು ಇದನ್ನ ಕೈ ಆಡೋಣ್ರಿ. ಈಗ ನೋಡ್ರಿಪ್ಪ ಫ್ರೆಂಡ್ಸ್, ಮಸಾಲೆ ಎಲ್ಲ ಕುದೀತ್ರಿ. ಅದಕ್ಕೆ ಈಗ ನಾನು ಅಕ್ಕಿಗೆ ಎಷ್ಟು ನೀರು ಬೇಕಲ್ರಿ ಅಷ್ಟು ನೀರನ್ನು ಹಾಕೊಂಡೀನಿ ರೀ. ನಾನು ಅದನ್ನೆಲ್ಲ ಮಸಾಲೆ ಹಾಕೊಂಡ್ಮೇಲೆ ಈಗ ಈ ನೀರನ್ನು ಕುದಿಯಕ್ಕೆ ಬಿಡೋಣ್ರಿ ನಾವು. ಅದು ಹೆಸರು ಬಂದಮೇಲೆ ಇದ್ರೊಳಗೆ ಅಕ್ಕಿ ಹಾಕಿ ಬೇಕಂದ್ರೆ ನೀವು
ಒಂದು ವಿಸಲ್ ಮಾಡಿಸ್ಕೊಬೋದ್ರಿ. ಮೆತ್ತಗೆ ಬೇಕಂತ ಹೇಳಿದ್ರೆ ಸ್ವಲ್ಪ ಉದುರು ಬೇಕಂತ ಹೇಳಿದ್ರೆ ಹಂಗೆ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ನೀವು ಮಾಡ್ಕೊಬೋದ್ರಿ. ಈಗ ಸ್ವಲ್ಪ ಹೆಸರು ಬರೋವರೆಗೂ ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಬಿಡ್ತೀನಿ ರೀ ನಾನು. ಈಗ ನೋಡಿರಿ ಫ್ರೆಂಡ್ಸ, ಹೆಸರು ಕುದಿಯಾಕತ್ತೈತ್ರಿ. ನಾನು ಲಘುನ ಇದನ್ನ ಮಾಡಿಬಿಟ್ಟೆಪ್ಪ, ಅಕ್ಕಿ ತೊಳೆದ ಹಾಕಿಬಿಟ್ಟೆ. ನಾನಿಲ್ಲಿ ನುಚ್ಚಕ್ಕಿದ್ ಮಾಡಾಕತ್ತೇನೆ ರೀ. ನೀವು ಬೇಕಂದ್ರೆ ಯಾವ ಅಕ್ಕಿ ಯೂಸ್ ಮಾಡ್ತೀರೋ ಆ ಅಕ್ಕಿಲಿಂದ್ರೂ ಮಾಡಿದ್ರೆ ನಡೀತೈತ್ರಿ. ನಾವು ನುಚ್ಚಕ್ಕಿನ ಯೂಸ್ ಮಾಡ್ತೀರೋ ಹಾಗಾಗಿ ಇದರಲ್ಲೇ ಮಾಡಿದ್ರಿಪ್ಪ ನಾನು. ನಾನು ಕುಕ್ಕರ್ ಡಕ್ಕನ ಹಾಕಂಗಿಲ್ಲ ರೀ, ತಾಟ ಮುಚ್ಚೆ ನಾನು ಅದನ್ನು ಕುದಿಸ್ಕೊಂಡ್ಬಿಡ್ತೇನೆ ರೀ. ಆಮೇಲೆ ನೋಡ್ರಿ ಇಲ್ಲಿ ಸಣ್ಣಗೆ ಹಸಿಮೆಣ್ಸಿಗೆ ಕಟ್ ಮಾಡೇನಿ ರೀ. ಆಮೇಲೆ ಸೌತೆಕಾಯಿ ಐತ್ರಿ, ಅದನ್ನು ಕಟ್ ಮಾಡೇನಿ ರೀ. ಉದ್ದ ಉಳ್ಳಾಗಡ್ಡಿ ಹೆಚ್ಚಿಟ್ಟೇನಿ ರೀ. ಆಮೇಲೆ ಇಲ್ಲಿ ಮೊಸರು ರೀ, ಇದನ್ನು ಸ್ವಲ್ಪ ಕಟ್ಟಿತೀನಿ ರೀ, ಇದಕ್ಕೆ ಉಪ್ಪು ಹಾಕಿ. ಏನದ ಚಟ್ನಿ ರೆಡಿ ಆಯ್ತು. ಮಸ್ತ್ ಚಟ್ನಿನ ಹಿಂಗೈತಿ. ಇನ್ನ ಬಿರಿಯಾನಿ ಹೆಂಗೈತಿ? ಬಿರಿಯಾನಿ ಎಗ್ ಬಿರಿಯಾನಿ. ವಾವ್, ಮಸ್ತ್. ಗೊತ್ತಾಗತ್ತೈತ್ರಿ. ತತ್ತಿಯಲ್ಲಿ ವೇಟಿಂಗ್ ಮಾಡಾಕತ್ತಾವ ಬಿರಿಯಾನಿ ಹೋಗಿ ಬಿಡಾಕ. ಇಲ್ಲಿ ನೋಡ್ರಿ ಸಿಮ್ಮು ಆ್ಯಂಡ್ ತಮನ್ನಾ. ಏನು ತಮನ್ನಾ ಆಟ ಆಡಾಕತ್ತೀರಿ? ಹಾಂ, ಅಲ್ಲ ನೀವು ನಗೋದು ಯಾಕೆ? ಅದು ಗೊತ್ತಾಗೋದು ನನಗೆ. ಹೌದಾ? ನೋಡ್ರಿ ತಮನ್ನ ಏನು ಹೇಳಿದ್ಲು ಏನು ಬಿಟ್ಲು ನನಗಂತೂ ಒಂದು ಅರ್ಥ ಆಗಲಿಲ್ಲ. ಹಾಕಿ ಬಿಡ, ಮತ್ತೇನು ಬಿಟ್ಟು ಮಾಡಾಕತ್ತಿ? ವಾವ್, ಈಗೇನಾಗಬೇಕಾವು? ತತ್ತಿನೂ ಕುದಿಬೇಕು, ತತ್ತಿ ಜೋಡಿ ಅನ್ನನೂ ಕುದಿಬೇಕು, ಅನ್ನದ ಜೋಡಿ ಗ್ರೇವಿನೂ ಕುದಿಬೇಕನ ಎಲ್ಲ. ಈಗ ಕುದಿತ್ರಿ, ಇದನ್ನ ಒಂದು ಸಿಟಿ ಮಾಡಿಸ್ಕೊಂಡ್ರಿ. ಈಗ ಹಾಕಂತ್ರಿ ಡಕ್ಕನ್ ಇದಕ್ಕೆ, ಅಂದ್ರೆ ಅನ್ನ ಮೆತ್ತಗೆ ಹಾಕತ್ರಿ. ಆಮ್ಯಾಗ ಅಕ್ಕಿ ಯಾವ್ರಿಪ್ಪ ಅಂದ್ರೆ ನುಚ್ಚಕ್ಕಿ, ಹೌದಲ್ಲ? ನೋಡ್ರಿ ಫ್ರೆಂಡ್ಸ, ಈಗ ಒಂದು ಸಿಟಿ ಒಳಗೆ ಅಂದ್ರೆ ಎಗ್ ಬಿರಿಯಾನಿ ರೆಡಿ ಆತ್ರಿ. ನೋಡ್ರಿ ಭಾರಿ ಮಸ್ತ್ ಆಗೈತ್ರಿಪ್ಪ. ಸ್ಮೆಲ್ ನಂತರ ಸಿಕ್ಕಾಪಟ್ಟೆ ಬರಾಕತ್ತೈತ್ರಿ. ಇಲ್ಲಿ 4 ತತ್ತಿ ಅದಾವ್ರಿ, ಇಲ್ಲೊಂದು ತತ್ತಿ ಈಗ ತಮ್ಮನ ಹಾಕೊಂಡು ಉಣ್ಣಾಕತ್ತಾಳ್ರಿ. ಫಸ್ಟ್ ನಮ್ಮ ಮನ್ಯಾಗ ಏನೋ ಅಡುಗೆ ಮಾಡಿದ್ರೆ ನಮ್ಮ ತಮ್ಮನ ಟೇಸ್ಟ್ ನೋಡ್ತಾಳ್ರಿ. ಹೆಂಗಾಯ್ತಮ್ಮನ? ಬಿಸಿ ಐತೆ? ಹಾಗಾರ ಕೇಳ. ಮಮ್ಮಿ ಹೋಟೆಲ್ದಾಗ ಸೇಮ್ ಮಾಡ್ತಾರ ಅಡಿಗೆ. ಹಾಂ, ಆ ಗದಗ್ನಾಗ ನಾವು ಊರಿಗೆ ಹೋಗ್ತೀವಲ್ಲ ಹಂಗಾಗೈತಿ ನೋಡಿ ಮಮ್ಮಿ. ಹಂಗಾಗೈತಿ? ಎಗ್ ರೈಸ್ ಹಂಗಾಗೈತಿ. ಹೌದಾ? ಬಿರಿಯಾನಿ ಹೋಗಿ ಎಗ್ ರೈಸ್ ಹಂಗಾಗೈತೆ? ಆಗಲೇ ಟೈಮು 9 ಗಂಟೆ ಆಗೈತೆ ರೀ. ಈಗ ಇಲ್ಲಿ ಹೊರಗೆ ಇಟ್ಟಿರಿ, ಅಷ್ಟರು ಕೂಡಿ ಇಲ್ಲೇ ಊಟ ಮಾಡಿದ್ರೆ ಆತ. ಅದಿಲ್ರಿ ಟೇಸ್ಟ್. ಸಾನಿಯಾ ಕರ್ದಿನ ಬರತ್ತಾಳ ಅಲ್ಲಿ, ಅವ್ರ ದೊಡ್ಡವ್ರ ಮನ್ಯಾಗ ಕುಂತದ್ಲಕ್ಕಿ. ಹಾಂ, ನೋಡಿ ಸ್ವಲ್ಪ ತಿಂದ ಟೇಸ್ಟ್ ಹೆಂಗೈತೆ ಹೇಳ್ರಿ. ನೀ ಮಾಡಿದ ಮ್ಯಾಗ ಟೇಸ್ಟ್ ಏನು ಹೇಳಂಗಿಲ್ಲ ಕೇಳಂಗಿಲ್ಲ, ಸುಮ್ಮನೆ ಉಣ್ಣದನ. ಮಸ್ತ್ ಇರ್ತೈತಿ. ಯಾಕಂದ್ರೆ ನೀ ಮಾಡೋದು ಫಸ್ಟ್ ಟೈಮ್ ಅಲ್ಲ? ಹೌದ್ರಿ, ಭಾಳ ಟೈಮ್ ಮಾಡಿದ್ದೀನಿ. ಆದ್ರೆ ಸರ್ತಿನೂ ಒಂದ ಟೇಸ್ಟ್ ಆಗೋದಿಲ್ಲಲ್ಲ, ಅದಕ್ಕೆ ರೀ. ಚಲೋ ಐತೆ. ಸೂಪರ್. ಅನ್ನ ಸಾರು ತಿಂದ ಹಾಂ, ಬೇಜಾರಾಗ್ಬಿಟ್ಟೈತಿ. ಅದಕ್ಕೆ ಮಮ್ಮಿ ಹೊತ್ತು ಮಾಡ್ಯಾರ. ಹೌದು. ಅದ್ರ ಹಸಿಮೆಣ್ಸಿಗೆ ಚಟ್ನಿ ಒಳಗೆ ಸ್ವಲ್ಪ ನೋಡಿ ಹುಷಾರು ನೋಡ್ರಿ, ಖಾರ ಅದಾವ. ಹೌದು. ಆಯ್ತು ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರಿಗೂ ಟೀ ಕಾಫಿ ಆಯ್ತು ಅಂತ ಅನ್ಕೊಂತೀನಿ ನೋಡ್ರಿಪ್ಪ. ನಮ್ಮದು ಆತ್ರಿ, ನಾನು ಹುಡುಗರಿಗೆ ರೆಡಿ ಮಾಡಿದ್ದಾರೆ, ಸ್ಕೂಲಿಗೆ ಹೋದರೆ. ಆಮೇಲೆ ಈಗೆಲ್ಲ ಮಿಕ್ಕಿದ್ದ ಕೆಲಸ ಮುಗಿಸ್ಕೊಂಡೇನೆ. ಮುಗಿಸ್ಕೊಂಡೀಗ ವಿಡಿಯೋ ಎಡಿಟ್ ಮಾಡ್ಬೇಕು ರೀ. ಹಾಗಾಗಿ ನಿನ್ನೆ ವ್ಲಾಗ್ ಬಿಟ್ಟಿಲ್ಲ ರೀ. ಮತ್ತು ಒಂದು 4-5 ಜನ ನಮಗೆ ಫೋನ್ ಹಚ್ಚಿ ಕೇಳಿದ್ದೀರಿ, ಏನು ರೀ ವ್ಲಾಗ್ ಇದ್ರೊಳಗೆ ಕಾಮಿಡಿ ಹಾಕಿರಲ್ರಿ, ಖುಷಿ ಆತ್ರಿ ನೋಡಿ. ಸ್ವಲ್ಪ ಡಿಫ್ರೆಂಟೇನು ಆತ್ರಿ, ದಿನ ಮನೆಯೊಳಗಿಂದ ವ್ಲಾಗ್ ನೋಡಿ ಇನ್ನೊಂಥರ ಇದು ಹಾಕಿದ್ರಿ, ಮತ್ತು ಎಂಟರ್ಟೈನ್ಮೆಂಟ್ ಆತ್ರಿ, ಖುಷಿ ಆತ್ರಿ ಅಂತ ಹೇಳಿದ್ರೆ. ಹಂಗಂತ ನೀವು ಮತ್ತು ವ್ಲಾಗ್ ಬಿಟ್ಟು ಕಾಮಿಡಿನ ಇದನ್ನು ಮಾಡಬೇಡ್ರಿ. ನಮಗೆ ನಿಮ್ಮ ವ್ಲಾಗ್ ಅಂದ್ರೆ ಭಾಳ ಇಷ್ಟ ರೀ ನಮಗೆ ಅಂತಲೂ ನಮಗೆ ಹೇಳಿದ್ರಿ. ಇಲ್ಲ ರೀ, ಹಾಗೇನಿಲ್ಲ. ನಾವು ಸ್ವಲ್ಪ ಚೇಂಜಸ್ ಆಗಲಿ, ವ್ಲಾಗ್ ನೋಡಿ ಬೋರ್ ಆಗಿರ್ತೈತೆ, ಸ್ವಲ್ಪ ಇದು ಎಂಟರ್ಟೈನ್ಮೆಂಟ್ ಆಗಲಿ ಅಂತೇಳಿ ನಾವು ಕಾಮಿಡಿ ವೀಡಿಯೋನ ಹಾಕಿದ್ದೀವಿ ನಾವು. ಇಲ್ಲರಿ, ನೀವು ಮತ್ತು ಹಂಗೆ ತಿಳ್ಕೊಬೇಡ್ರಿ, ಈಗೇನು ಮತ್ತು ವ್ಲಾಗ್ ಇದ್ರೊಳಗೆ ಬಂದ್ ಮಾಡಿ ಮತ್ತು ಕಾಮಿಡಿ ವೀಡಿಯೋನ ಹಾಕ್ತಾರೇನ ಅಂತಂದು ಹೇಳಿ. ಸೊ ಹಂಗೇನಿಲ್ಲ ರೀ, ವ್ಲಾಗು ಬರ್ತಾವೆ ರೀ. ಮತ್ತು ಯಾವಾಗಲಾದ್ರೂ ಒಂದು ಕಾಮಿಡಿ ವೀಡಿಯೋನ ಹಾಕ್ತಿರ್ತೇವೆ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಲಿ ಅಂತಂದು ಹೇಳಿ. ವ್ಲಾಗ್ ಮಾತ್ರ ಇದ್ರೊಳಗೆ ಕಂಟಿನ್ಯೂ ಇರ್ತಾವೆ ರೀ ಫ್ರೆಂಡ್ಸ. ಸೊ ನೋಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟು ನಮಗೆ ಭಾಳ ಮುಖ್ಯ ರೀ. ನೀವೆಷ್ಟು ಸಪೋರ್ಟ್ ಮಾಡ್ತೀರಿ ನಮಗೆ ಅಷ್ಟು ಚಲೋ ರೀಪ್ಪ. ನಿಮ್ಮೆಲ್ಲರ ಸಪೋರ್ಟ್ ಈಗ ಆಲ್ರೆಡಿ ಐತ್ರಿ, ಇನ್ನೂ ನಮ್ಮ ಮೇಲೆ ಇನ್ನೂ ಇರಲಿ ಸಪೋರ್ಟ್ ಅಂತೇಳಿ ನಿಮ್ಮ ಹತ್ರ ಕೇಳ್ಕೊತೀನಿ ರೀ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ನಾನೇ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.